ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. PSI ಹಳೆ ಪ್ರಶ್ನೆ ಪತ್ರಿಕೆಯ ಒಂದು ಸೊಲ್ಯೂಷನ್ ಸೀರೀಸಲ್ಲಿದ್ದೀವಿ. ಈಗಾಗಲೇ ಸುಮಾರು ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು KSISF 2012 ಮಾಡೆಲ್ ಅಂತೇಳಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅದರ ಸಹಿತ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ಗಳು ಹುದ್ದೆಗಳಿದ್ದವು. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದು ನಮ್ಮ ಕಡೆ ಪೊಲೀಸ್ ಇಲಾಖೆ ಕಡೆಯಿಂದ ಏನು ರಿಕ್ರೂಟ್ಮೆಂಟ್ ಆಗಿರುವಂಥ ಒಂದು ಸಂದರ್ಭ ಇದು. 2012 ಈ ರಿಕ್ರೂಟ್ಮೆಂಟ್ ಆಗಿರ್ತದೆ. ಇದು ಸಹಿತ ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟ ಹುದ್ದೆ ಆಗಿರೋದರಿಂದ ಅದನ್ನು ಸಹಿತ ನಾವು ಈ ಸೀರೀಸಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಸಹಿತ ಒಳ್ಳೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಂಪಿಟೇಟಿವ್ ಪರ್ಪಸ್ ಆಗಿ ತುಂಬ ಒಳ್ಳೆ ಕ್ವಶನ್ಸನ್ನು ಸೈನ್ಸಲ್ಲಿ ಕೇಳಿದೆ. ಸುಮಾರು 10 ಕ್ವಶನ್ಸು ಈ ಟಾಪಿಕಲ್ಲಿ ಬರುವಂಥದ್ದು. ನೋಡೋಣ. ನಮ್ಮ ಟಾರ್ಗೆಟ್ PSI ಅಂತ ಒಂದು ಟಾರ್ಗೆಟ್ ಹಾಕೊಂಡು ಬಿಟ್ಟಿವಿ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣವಾಗಿರುವಂಥ 360 ಡಿಗ್ರಿ ಆ್ಯಂಗಲಲ್ಲಿ ಎಲ್ಲ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಒಂದು ಪೇಪರನ್ನು ಯಾವ ರೀತಿ ಕ್ವಶನ್ಸ್ ಕೇಳಿದ್ದ ಅನ್ನೋದನ್ನು ಒಂದೊಂದಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ ಅಂತ ಕೇಳ್ತಾನೆ. ಸೊ ಗೊತ್ತು ನಿಮಗೆ, ಪೆಟ್ರೋಲ್ ಬೇರೆ, ಪೆಟ್ರೋಲಿಯಂ ಬೇರೆ. ಏನು ಸರ್ ಎರಡಕ್ಕೆ ಡಿಫ್ರೆನ್ಸು ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಅಂತಂದರೆ? ನೋಡಿ, ಪೆಟ್ರೋಲ್ ಅಂತಂದ್ರೆ ಕಚ್ಚಾ ತೈಲದಿಂದ ಪ್ಯೂರಿಫೈ ಆಗಿರುವಂಥ ಒಂದು ಇಂಧನ. ಆದರೆ ಪೆಟ್ರೋಲಿಯಂ ಅಂತಂದರೆ ನಾವು ಕಚ್ಚಾ ತೈಲ ಅಂತ ಕರಿತೀವಿ. ಯಾವ ತೈಲ? ಕಚ್ಚಾ ತೈಲ. ಇದನ್ನೇ ಇಂಗ್ಲೀಷಲ್ಲಿ ನಾವು ಕ್ರೂಡ್ ಆಯಿಲ್. ಈ ಕಚ್ಚಾ ತೈಲದಿಂದನೇ ನಾವು ಇವತ್ತಿನ ದಿನಗಳಲ್ಲಿ ಯೂಸ್ ಮಾಡ್ತಿರುವಂಥ ಅನೇಕ ರೀತಿಯಾಗಿರುವಂಥ ಈ ಇಂಧನಗಳನ್ನು ನಾವು ಬಳಸ್ತೀವಿ. ಕಚ್ಚಾ ತೈಲ ಸಾಮಾನ್ಯವಾಗಿ ನಮಗೆ ಭೂಮಿಯಲ್ಲಿ ಸಿಗ್ತದೆ. ನಮ್ಮ ಕಡೆ ಬೋರ್ವೆಲ್ಗಳ ಮುಖಾಂತರ ನೀರು ಯಾವ ರೀತಿ ಸಿಗ್ತದೋ, ಕೆಲವು ಸೀಮಿತವಾಗಿರುವಂಥ ಪ್ರದೇಶದಲ್ಲಿ ಈ ಬೋರ್ವೆಲ್ಗಳ ಮುಖಾಂತರ ಕಚ್ಚಾ ತೈಲ ನಮಗೆ ಸಿಗ್ತದೆ. ಅರಬ್ ಕಂಟ್ರಿಗಳಲ್ಲಿ ನಾವು ಹೆಚ್ಚಾಗಿ ದೊರೆಯೋದನ್ನು ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಕ್ರೂಡ್ ಆಯಿಲ್. ಈ ಕ್ರೂಡ್ ಆಯಿಲ್ ನಮಗೆ ಭೂಮಿಯಲ್ಲಿ ಸಿಗ್ತದೆ. ಈ ಕ್ರೂಡ್ ಆಯಿಲನ್ನು ಏನು ಮಾಡ್ತೀರಿ ಅಂತಂದರೆ, ಒಂದು ದೊಡ್ಡದಾಗಿರುವಂಥ ಟ್ಯಾಂಕ್ಗಳು ಹಾಕಿ ಅದಕ್ಕೆ ಹೀಟನ್ನು ಸಪ್ಲೈ ಮಾಡ್ತಾರೆ, ಅದಕ್ಕೆ ಬಿಸಿಯನ್ನು ಕೊಡ್ತಾರೆ. ಆ ಬಿಸಿಯನ್ನು ಕೊಟ್ಟಾಗ ಅದು ಬೇರೆ ಬೇರೆ ತಾಪಮಾನಗಳಲ್ಲಿ ಅದು ಬೇರೆ ಬೇರೆ ಇಂಧನಗಳಾಗಿ ಕನ್ವರ್ಟ್ ಆಗ್ತದೆ. ಸ್ಟಾರ್ಟಿಂಗ್ಗೆ 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಗ್ಯಾಸಸ್ ರಿಲೀಸ್ ಆಗ್ತವೆ. 25ರಿಂದ 60 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನಮಗೆ ಪೆಟ್ರೋಲ್ ಅಥವಾ ಇದಕ್ಕೆ ಇಂಡೈರೆಕ್ಟಾಗಿ ನಾವು ಗ್ಯಾಸೋಲಿನ್ ಅಂತಲೂ ಕರಿತೀವಿ, ಪೆಟ್ರೋಲ್ ಅಥವಾ ಗ್ಯಾಸೋಲಿನ್ ಸಿಗ್ತದೆ. ಇನ್ನು 60ರಿಂದ 180 ನಮಗೆ ನ್ಯಾಫ್ತಲ್ ಅಂತ ಸಿಗ್ತದೆ. 180ರಿಂದ 220 ಪ್ಯಾರಾಫಿನ್ ಸಿಗ್ತದೆ. 205ರಿಂದ ನಮಗೆ ಡೀಸೆಲ್, ಫ್ಯೂಲ್ ಆಯಿಲ್, ಬೇರೆ ಬೇರೆ ಆಗಿರುವಂಥ ಇಂಧನಗಳು. ಲಾಸ್ಟ್ ನಮಗೆ ಕೊನೆಯದಾಗಿ ಬಿಟುಮಿನಸ್, ಇದಕ್ಕೆ ನಾವು BT ರೋಡ್ ಅಥವಾ ಬಿಟುಮಿನಸ್ ಅಂತ ಕರಿತೀವಿ. ಅಂದರೆ ಇಂಡೈರೆಕ್ಟಾಗಿ ನಮ್ಗೆ ಡಾಂಬರ್ ರೋಡ್ ಅಂತ ಕರಿತೀವಿ ನಮ್ಮ ಕಡೆ. ಅಂಥ ಒಂದು ವಸ್ತು ಸಹಿತ ಈ ಕಚ್ಚಾ ತೈಲದಿಂದ ಸಿಗ್ತದೆ. ಹಾಗಾಗಿ ಕಚ್ಚಾ ತೈಲಕ್ಕೆ ಪ್ರಪಂಚದಲ್ಲಿ ತುಂಬ ಬೆಲೆಯಾಗಿರುವಂಥದ್ದು. ಇದನ್ನು ನಾವು ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ಕಚ್ಚಾ ತೈಲವನ್ನು ದ್ರವ ರೂಪದ ಚಿನ್ನ, ಲಿಕ್ವಿಡ್ ಗೋಲ್ಡ್ ಅನ್ನೋ ಪದವನ್ನು ಸಹಿತ ಕೊಡ್ತೀವಿ. ಯಾಕಂದರೆ ಆ ಒಂದು ಸಣ್ಣ ಪ್ರಮಾಣದ ಕಚ್ಚಾ ತೈಲದಿಂದ ನಾವು ನೂರಾರು ಉಪಯುಕ್ತವಾಗಿರುವಂಥ ವಸ್ತುಗಳನ್ನ ನಾವು ತಯಾರು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ, ಹೌದಲ್ಲ? ಇದನ್ನು ದ್ರವ ರೂಪದ ಚಿನ್ನ ಅನ್ನೋ ಪದವನ್ನು ಸಹಿತ ನಾವು ಕೊಡ್ತೀವಿ. ಒನ್ಸ್ ಕಚ್ಚಾ ತೈಲದ ಏನಾದರೂ ಒಂದು ಲೀಟರ್ಗೆ ಒಂದು ಬೆಲೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದರ ಎಫೆಕ್ಟು ಉಳಿದೆಲ್ಲ ಇಂಧನಗಳ ಮೇಲೆ ಸಹಿತ ಬೀಳೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡ್ತೀವಿ, ಹೌದಾ? ಸೊ ಇಲ್ಲಿ ಕ್ವಶನ್ ಏನು ಅಂತಂದರೆ, ಈ ಬೇರೆ ಬೇರೆ ತಾಪಮಾನಗಳಲ್ಲಿ ಇವೆಲ್ಲ ಫ್ಯೂಯಲ್ಸು ಒಂದೇ ಟೆಂಪ್ರೇಚರ್ ಸಿಗ್ತಾಯಿಲ್ಲ ನಮಗೆ. ಟೆಂಪ್ರೇಚರ್ ಚೇಂಜ್ ಆದಷ್ಟು ನಮಗೆ ಸಿಗುವಂಥ ಇಂಧನಗಳ ರೀತಿ ಬೇರೆ ಬೇರೆ ಆಗ್ತಾ ಇದೆ. ಹಿಂಗೆ ಗೆಟಿಂಗ್ ಆಫ್ ವೇರಿಯಸ್ ಫ್ಯೂಯಲ್ಸ್ ವಿತ್ ವೇರಿಯಸ್ ಟೆಂಪರೇಚರ್ ದ ಪ್ರೊಸೆಸ್ ಈಸ್ ಕಾಲ್ಡ್ ಅಂತ ಕೇಳ್ತಾನೆ. ಯಾವ ವಿಧಾನ ಮೂಲಕ ಇವನ್ನು ಪಡಿತೀವಿ ಅಂತಂದರೆ, ಇದಕ್ಕೆ ನಾವು ಕನ್ನಡದಲ್ಲಿ ಆಂಶಿಕ ಬಟ್ಟಿ ಇಳಿಸುವಿಕೆ. ಯಾವುದು? ಆಂಶಿಕ ಬಟ್ಟಿ ಇಳಿಸುವಿಕೆ. ಇದನ್ನೇ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮೆಥಡು ಅಂತ ಕರಿತೀವಿ. ಯಾವ ಮೆಥಡು? ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಅಂದರೆ ವಿವಿಧ ರೀತಿಯ ಇಂಧನಗಳನ್ನು ಬೇರೆ ಬೇರೆ ತಾಪಮಾನಗಳಲ್ಲಿ ಪಡೆಯುವುದನ್ನೇ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀನಿ. ಸರ್ ಇವೆಲ್ಲ ಏನು? ಈ ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಏನು ಅಂತಂದರೆ, ಇವುಗಳನ್ನ ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಯಾವ ಕಾರ್ಬನ್ಗಳು? ಹೈಡ್ರೋಕಾರ್ಬನ್ಗಳು. ಯಾಕಂದರೆ
ಇದರಲ್ಲಿ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ ಇವೆರಡು ಬಿಟ್ಟರೆ ಬೇರೆ ಯಾವುದೇ ಕೆಮಿಕಲ್ಗಳಿಲ್ಲ. ಈ ಇಡೀ ಒಂದು ಕಚ್ಚಾ ತೈಲದಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಬಿಟ್ಟರೆ ಬೇರೆ ಯಾವುದೂ ನಮಗೆ ವಿಶೇಷವಾಗಿರುವಂಥ ಇಂಧನಗಳಲ್ಲಿ ಎಲಿಮೆಂಟ್ಗಳು ನಮಗೆ ಕಂಡು ಬರಲ್ಲ. ಹಾಗಾಗಿ ಈ ಒಂದು ಕಚ್ಚಾ ತೈಲದಿಂದ ಬಂದಿರುವಂಥ ಇವೆಲ್ಲ ಪ್ರಾಡಕ್ಟ್ಗಳನ್ನು ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಸೊ ಇಲ್ಲಿ ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ ಅಂತ ಕೇಳ್ತಾನೆ. ಹೈಡ್ರೋಕಾರ್ಬನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಹೈಡ್ರೇಟ್ಗಳು ಯಾವುವಲ್ಲ ಅಂತಿದೆ. ಇಲ್ಲಿ ಕನ್ಫ್ಯೂಸ್ ಆಗೋದು ನಮಗೆ ಹೈಡ್ರೋಕಾರ್ಬನ್ ಮತ್ತು ಕಾರ್ಬೋಹೈಡ್ರೇಟ್ ಅಂತೇಳಿ. ಹೈಡ್ರೋಕಾರ್ಬನ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಕಾರ್ಬೋಹೈಡ್ರೇಟ್ಗಳು ಏನಪ್ಪ ಅಂತಂದರೆ ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅಡುಗೆ ಅನಿಲದ ಮಿಶ್ರಣ ಆಗಿರುತ್ತದೆ ಅಂತ ಕೇಳ್ತಾನೆ. ಸೊ ನಥಿಂಗ್ ಬಟ್ ಸಿಲಿಂಡರ್ಗಳಲ್ಲಿ ಯಾವ ಯಾವ ಗ್ಯಾಸಸ್ ಕಾಣ್ ಬರ್ತವೆ ಅಂತ ಕೇಳ್ತಾನೆ. ಸೊ ಗೊತ್ತು ನಿಮಗೆ ಸಿಲಿಂಡರ್ LPG ಮತ್ತು CNGಗಳ ಮೇಲೆ ಡೆಫಿನೆಟ್ಲಿ ನಿಮ್ಗೆ ಒಂದಲ್ಲ ಒಂದು ಕ್ವಶನ್ ನಿಮಗೆ ರೈಸ್ ಆಗೇ ಆಗ್ತದೆ. ನೋಡಿ ನಮಗೆ ಎರಡು ರೀತಿ ನೋಡ್ತೀವಿ, ಒಂದು CNG ಅಂತ ನೋಡ್ತೀವಿ, ಇನ್ನೊಂದು LPG ಅಂತ ನೋಡ್ತೀವಿ. CNG ಅಂದರೆ ಗೊತ್ತು, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. CNG ಒಳಗಡೆ ಇರುವಂಥ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥ ಅನಿಲಗಳು ಒಂದು ಈಥೇನ್, ಇನ್ನೊಂದು ಮೀಥೇನ್ ಅಂತ ನೋಡ್ತೀವಿ. ಒಂದು ಮೀಥೇನ್ ಪ್ಲಸ್ ಇನ್ನೊಂದು ಈಥೇನ್ ಅಂತ ಇರ್ತದೆ. ಅದೇ ರೀತಿ ನಮಗೆ LPG ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರಬೇಕು ಪ್ರೋಪೇನ್ ಮತ್ತು ಬ್ಯೂಟೇನ್ ಅಂತ ನಾವು ನೋಡ್ತೀವಿ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಅಂತ ನೋಡಿಕೊಂಡಾಗ ಇವುಗಳ ಕೆಲವೊಮ್ಮೆ ನಿಮಗೆ ಫಾರ್ಮುಲಾ ಬೇಸ್ ಮೇಲೆ ಸಹಿತ ಕ್ವಶನ್ ಕೇಳ್ಬೋದು. ಮೀಥೇನ್ ನಿಮ್ಗೆ ಗೊತ್ತು CH4 ಅಂತ ಕರಿತೀವಿ. ಈಥೇನ್ ಅಂತ ಬಂದಾಗ C2H6 ಅಂತ ನೋಡ್ತೀವಿ. ಇನ್ನು LPG ಫಾರ್ಮುಲಾ ಬಂದ್ಬಿಟ್ಟು C3H8, ಬ್ಯೂಟೇನ್ದು C4H10 ನೋಡ್ತೀವಿ. ಸರಿ, CNG ಒಳಗಡೆ ಈ ಈಥೇನ್ ಮತ್ತು ಮೀಥೇನ್ ಎರಡು ಸೇಮ್ ಇರ್ತಾವ ಅಂದರೆ ಇಲ್ಲ, ವೇರಿಯೇಷನ್ ಆಗಿರ್ತದೆ. ಇದ್ರಿ ಮೀಥೇನ್ ಹೈಯೆಸ್ಟ್ ಕಂಟೆಂಟ್ ಇರ್ತದೆ, ಸುಮಾರು 83% ಮೀಥೇನ್ ನೋಡ್ತೀವಿ. ಇಲ್ಲಿ ಕೇವಲ 17% ಮಾತ್ರ ನಾವು ಈಥೇನ್ ನೋಡ್ತೀವಿ. ಕ್ವಶನ್ ಕೇಳ್ತಾನೆ, CNG ಒಳಗಿರುವಂಥ ಪ್ರಮುಖ ಘಟಕ ಯಾವುದು, ಮೇಜರ್ ಕಾಂಪೋನೆಂಟ್ ಯಾವುದು ಅಂತ ಕೇಳ್ತಾನೆ. ದ ಮೇಜರ್ ಕಾಂಪೋನೆಂಟ್ ಆಫ್ CNG ಈಸ್ ಮೀಥೇನ್. ಇಟ್ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 83%. ವೆನ್ ಇಟ್ ಕಮ್ಸ್ ಟು LPG ಬಂದುಬಿಟ್ರೆ ಬ್ಯೂಟೇನ್ ಅನ್ನೋದು ಜಾಸ್ತಿ ಇರ್ತದೆ. ಸುಮಾರು 72% ನಮಗೆ ಬ್ಯೂಟೇನ್ ಇದೆ, ಕೇವಲ 28% ನಮಗೆ ಪ್ರೋಪೇನ್ ಅಂತ ನೋಡ್ತೀವಿ. ಹಾಗಾಗಿ LPGಯ ಪ್ರಮುಖ ಘಟಕ ಯಾವುದು ಅಂತ ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗ್ತದೆ, ನಮಗೆ ಬ್ಯೂಟೇನ್ ಅಂತ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಇಲ್ಲಿ ಯಾವುದು LPGಯ ಏನು ಅನಿಲದ ಪ್ರಮುಖ ಘಟಕವಾಗಿದೆ ಅಂತ ಕೇಳ್ತಾನೆ. ಬ್ಯೂಟೇನ್, ಮೀಥೇನ್ ಅಲ್ಲ. ಬ್ಯೂಟೇನ್, ಪ್ರೋಪೇನ್ ಹೌದು. ಆಮ್ಲಜನಕ ಮತ್ತು ಸಾರಜನಕ ಅಲ್ಲ. ಮೀಥೇನ್ ಮತ್ತು ಇಂಗಾಲ ಡೈಆಕ್ಸೈಡ್ ಅಲ್ಲ. ಸೊ ಸರಿಯಾಗಿರುವಂಥ ಉತ್ತರ ಬ್ಯೂಟೇನ್ ಮತ್ತು ಪ್ರೋಪೇನ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಸೊ ಈಗ ನಾವು ಡೊಮೆಸ್ಟಿಕ್ ಸಿಲಿಂಡರ್ಗಳು ಅಂತ ಕರಿತೀವಿ. ಇದರ ಸ್ಮೆಲ್ಗೆ ಕಾರಣವಾಗಿರುವಂಥ ಅನಿಲ ಈಥೈಲ್ ಮರಿಕ್ಯಾಪ್ಟನ್. ಯಾವುದು? ಈಥೈಲ್ ಮರಿಕ್ಯಾಪ್ಟನ್. ಒಳಗಡೆ ಸ್ಮೆಲ್ಲನ್ನು ಬರಬೇಕಾದ್ರೆ ಇನ್ನೊಂದನ್ನು ಯೂಸ್ ಮಾಡ್ತೀವಿ. ಇನ್ನು ಪ್ರೋಪೇನ್, ಬ್ಯೂಟೇನ್ ಅಷ್ಟೇ ಅಲ್ಲದೆ ಐಸೋಬ್ಯೂಟೇನ್ ಎಂಬ ಒಂದು ಕೆಮಿಕಲನ್ನು ಸಹಿತ ಒಳಗಡೆ ಫಿಲಪ್ ಮಾಡ್ತೀವಿ. ಅಲ್ಪ ಪ್ರಮಾಣದಲ್ಲಿ ಐಸೋಬ್ಯೂಟೇನ್ ಸಹಿತ ಕಂಡು ಬರ್ತದೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಪ್ರಾಣಿಯು ರಕ್ತ ಇಲ್ಲದಿದ್ದರೂ ಉಸಿರಾಡುತ್ತದೆ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಎನಿಮಲ್ ರೆಸ್ಪಿರೇಟ್ಸ್ ವಿತೌಟ್ ಆಕ್ಸಿಜನ್, ವಿತೌಟ್ ಬ್ಲಡ್ ಇಲ್ಲ ಅಂದ್ರೂ ಸಹಿತ ಅದು ಉಸಿರಾಡ್ತಂತ ಕೇಳ್ತಾನೆ. ನೋಡಿಲ್ಲಿ ಹೈಡ್ರಾ, ಎರೆಹುಳ, ಮೀನು ಮತ್ತು ಜಿರಳೆ ಅಂತಿದೆ. ದಟ್ ಈಸ್ ಹೈಡ್ರಾ, ಅರ್ತ್ ವಾರ್ಮ್, ಫಿಶ್ ಆ್ಯಂಡ್ ಕಾಕ್ರೋಚ್. ನಾಲ್ಕರಲ್ಲಿ ಯಾವುದರಲ್ಲಿ ಬ್ಲಡ್ ಇಲ್ಲ ಅಂತ ಕೇಳ್ತಾನೆ. ಗೊತ್ತು ನಮಗೆ ಮೀನು ಎಂಬ ಪ್ರಾಣಿಯಲ್ಲಿ ಬ್ಲಡ್ ಇದೆ, ಜಿರಳೆಯಲ್ಲಿರೋ ಬ್ಲಡ್ ಇದೆ. ಜಿರಳೆಯಲ್ಲಿರುವಂಥ ರಕ್ತದ ಬಣ್ಣ ಕೇಳ್ತಾನೆ, ವೈಟ್ ಕಲರ್ ಇರ್ತದೆ. ಎರೆಹುಳದಲ್ಲಿ ಸಹಿತ ಬ್ಲಡ್ ಇದೆ. ಬಟ್ ಹೈಡ್ರಾ ಅನ್ನೋ ಒಂದು ಜೀವಿ ಐತಲ್ಲ, ಇದರೊಳಗಡೆ ನಮಗೆ ರಕ್ತ ಅನ್ನೋದು ಕಂಡು ಬರೋದಿಲ್ಲ. ಇದು ಸುಮಾರು ತನ್ನ ದೇಹದ 99% ಅಂದರೆ ಮೋರ್ ದೆನ್ 90% ಇದರೊಳಗಡೆ ನೀರಿನ ಅಂಶನೇ ಕಂಡು ಬರ್ತದೆ. ಈಗ ಇದು ಹೈಡ್ರಾ ಅನ್ನೋದು ನೀರಲ್ಲಿ ಬದುಕುವಂಥ ಒಂದು ಜೀವಿ. ಇದೊಂದು ಮೀನಲ್ಲ, ಒಂದು ಸಮುದ್ರ ಜೀವಿ ಅಂತ ನೋಡ್ತೀವಿ.
ಹೈಯೆಸ್ಟ್ ವಾಟರ್ ಕಂಟೆಂಟ್ ಇರುವಂಥ ಜೀವಿ ಯಾವುದು ಅಂತಂದರೆ ಹೈಡ್ರಾ. ಅದರ ಹೆಸರು ಗೊತ್ತಾಗ್ತದೆ, ಹೈಡ್ರಾ ನಥಿಂಗ್ ಬಟ್ ನೀರನ್ನೇ ಹೊಂದಿರುವಂಥ ಜೀವಿ ಯಾವುದು ಅಂದರೆ ಹೈಡ್ರಾ. ಇದು ಸುಮಾರು ಮೋರ್ ದೆನ್ 90% ನಮಗೆ ಬಾಡಿಯಲ್ಲಿ ನೀರಿನಂಶ ಇರೋದರಿಂದ ರಕ್ತದ ಪ್ರಮಾಣ ಇದರೊಳಗಡೆ ಕಂಡು ಬರುವುದಿಲ್ಲ. ಹಾಗಾಗಿ ಇದು ರಕ್ತದ ಇಲ್ಲದಿದ್ದರೂ ಸಹಿತ ಉಸಿರಾಡಿ ಬದುಕುವಂಥ ಒಂದು ಜೀವಿಯಾಗಿರ್ತದೆ. ದ ರೈಟ್ ಆನ್ಸರ್ ಈಸ್ ಹೈಡ್ರಾ. ಕೀಟಗಳು ಈ ವರ್ಗಕ್ಕೆ ಸೇರಿರುತ್ತವೆ ಅಂತ ಕೇಳ್ತಾನೆ. ಕೀಟಗಳನ್ನು ನಾವು ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಈ ಇನ್ಸೆಕ್ಟ್ಗಳು ಯಾವ ಜೀವಿ ಸಾಮ್ರಾಜ್ಯಕ್ಕೆ ಸೇರಿರ್ತವೆ ಅಂತ ಕೇಳ್ತಾನೆ. ನೋಡಿಲ್ಲಿ ನಾವು ಜೀವಿ ಸಾಮ್ರಾಜ್ಯಗಳನ್ನು ಎರಡು ರೀತಿ ಡಿವೈಡ್ ಮಾಡ್ತೀವಿ. ಒಂದು ಕಶೇರುಕಗಳು ಅಂತ ಕರಿತೀವಿ. ಏನು? ಕಶೇರುಕಗಳು. ಇನ್ನೊಂದು ಅಕಶೇರುಕಗಳು ಅಂತ ನೋಡ್ತೀವಿ. ಇವುಗಳನ್ನು ನಾವು ವರ್ಟೆಬ್ರೇಟ್ಸ್, ಇವುಗಳನ್ನು ಇನ್ವರ್ಟೆಬ್ರೇಟ್ಸ್ ಅಂತ ನೋಡ್ತೀವಿ. ಕಶೇರುಕಗಳು ಮತ್ತೆ 5 ರೀತಿ ಬರ್ತವೆ, ಗೊತ್ತಿರ್ಬೇಕು ನಿಮಗೆ. ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸಸ್ತನಿಗಳು ಅಂತೇಳಿ 5 ರೀತಿ ಬರ್ತವೆ. ಈ ಅಕಶೇರುಕಗಳಲ್ಲಿ 8 ರೀತಿ ಬರ್ತವೆ. ಇಲ್ಲಿ 8 ಲೀಸ್ಟ್ ನಿಮಗೆ ದೊಡ್ಡದಾಗ್ತದೆ. ಕಾಮನ್ ಆಗಿ ನಾವು ನೋಡ್ತಿದ್ರೆ ಇಲ್ಲಿ ವಲಯವಂತಿಗಳು, ಏನು ಕಂಟಕ ಚರ್ಮಿಗಳು, ಸಂಧಿಪದಿಗಳು, ಬೇರೆ ಬೇರೆ ರೀತಿಯಾಗಿರುವಂಥ, ಇಲ್ಲಿ ನಮಗೆ ಯಾವುದೇ ರೀತಿಯ ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂಥ ಈ ಜೀವಿ ಸಾಮ್ರಾಜ್ಯಗಳಲ್ಲಿ ಮತ್ತೆ 8 ರೀತಿಯಾಗಿರುವಂಥ ಸಾಮ್ರಾಜ್ಯಗಳು ಬರ್ತವೆ. ಅದರೊಳಗಡೆ ಈ ಕೀಟಗಳು ಅನ್ನೋ ಒಂದು ಏನು ಸಾಮ್ರಾಜ್ಯ ಐತಲ್ಲ, ಇನ್ಸೆಕ್ಟ್ಸು, ಇವು ನಮಗೆ ಸಂಧಿಪದಿ ಆರ್ಥೋಪೋಡಾ ಅಂತ ಕರಿತೀವಿ. ಯಾವ ಪೋಡ? ಆರ್ಥೋಪೋಡಾ. ಆರ್ಥೋಪೋಡಾ ಅನ್ನೋ ಒಂದು ಜೀವಿ ಸಾಮ್ರಾಜ್ಯಕ್ಕೆ ಸೇರುವಂಥದ್ದು. ಇವು ಕನ್ನಡದಲ್ಲಿ ನಾವು ಸಂಧಿಪದಿಗಳು ಅಂತ ಕರಿತೀವಿ. ಹಾಗಾಗಿ ಕೀಟಗಳು ಯಾವ ಜೀವಿ ಸಾಮ್ರಾಜ್ಯಕ್ಕೆ ಸೇರ್ತಂತ ಕೇಳ್ತಾನೆ? ಆರ್ಥೋಪೋಡಾ, ಸಂಧಿಪದಿಗಳು. ಏನು ಸರ್ ಸಂಧಿಪದಿ ಅನ್ನೋ ಬಟ್ ಅಂದರೆ ಕಾಲು ಮತ್ತು ಕೀಲುಗಳನ್ನು ಹೊಂದಿರುವಂಥ ಜೀವಿ ಸಾಮ್ರಾಜ್ಯಗಳನ್ನೇ ನಾವು ಸಂಧಿಪದಿಗಳು. ಸಂಧಿ ಅಂದರೆ ಜಾಯಿಂಟ್ಸ್, ಈ ರೀತಿ ಜಾಯಿಂಟ್ಸ್ ಇರೋದನ್ನೇ ನಾವು ಸಂಧಿಪದಿಗಳು, ಆರ್ಥೋಪೋಡಾ ಅಂತ ಕರಿತೀವಿ. ಇದರ ವಿಶೇಷ ಏನು ಗೊತ್ತಾ ಅಂತಂದರೆ, ಇಡೀ ಭೂಮಿಯ ಮೇಲೆ ಎಷ್ಟು ಡಿಫ್ರೆಂಟ್ ಆಗಿರುವಂಥ ಜೀವಿ ಸಾಮ್ರಾಜ್ಯಗಳದವೋ ಎಲ್ಲಕ್ಕಿಂತ ಹೆಚ್ಚಿನ ಜೀವಿಗಳು ಕಂಡುಬರುವಂಥ ಜೀವಿ ಸಾಮ್ರಾಜ್ಯನೇ ಸಂಧಿಪದಿಗಳು. ಅಂದರೆ ಭೂಮಿ ಮೇಲೆ ಮನುಷ್ಯ ಇತರ ಪ್ರಾಣಿ ಸಸ್ಯಗಳಿಗಿಂತ ಕೀಟಗಳೇ ಜಾಸ್ತಿ ಅದಾವೆ ಅಂತ ಅರ್ಥ. ಅದಲ್ಲ, ಇಂಡೈರೆಕ್ಟ್ ಆಗಿ ಈ ಇನ್ವರ್ಟೆಬ್ರೇಟ್, ಅಕಶೇರುಕ, ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರುವಂಥ ಜೀವಿ ಸಾಮ್ರಾಜ್ಯಕ್ಕೆ ನೋಡಿಕೊಂಡ್ರೆ ನಾವು ಈ ಕೀಟಗಳೇನಾಗಿದ್ದಾವೆ ಅತಿ ಹೆಚ್ಚು ವೆರೈಟಿ ಅದಾವೆ, ಅತಿ ಹೆಚ್ಚು ಜೀವಿ ಪ್ರಭೇದಗಳನ್ನು ಹೊಂದಿರುವಂಥ ಒಂದು ಸಾಮ್ರಾಜ್ಯ ನಾವು ಸಂಧಿಪದಿಗಳು ಅಂತ ಕರಿತೀವಿ, ಅಥವಾ ಇವುಗಳನ್ನ ಆರ್ಥೋಪೋಡಾ ಅನ್ನೋ ಮೀನಿಂಗನ್ನು ಕೊಡ್ತೀವಿ. ಸೊ ಕೀಟಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ? ಆರ್ಥೋಪೋಡಾ ಸಾಮ್ರಾಜ್ಯಕ್ಕೆ ಸೇರಿರ್ತವೆ, ಸಂಧಿಪದಿಗಳು ಸೇರಿರ್ತವೆ ಅಂತ ನೋಡ್ತೀವಿ. ಕೀಟ ಅಂದ ತಕ್ಷಣ ಎಲ್ಲನೂ ಬರ್ತವೆ ನೋಡ್ರಿ. ಜಿರಳೆ, ನೊಣ, ಸೊಳ್ಳೆ, ನುಸಿ, ಈ ಏನು ಚೇಳು, ಕ್ರ್ಯಾಬ್ ಸಹಿತ ಒಂದು ಸಂಧಿಪದಿಗೆ ಸಾಮ್ರಾಜ್ಯಕ್ಕೆ, ಅದನ್ನು ಒಂದು ಕೀಟಗಳಿಗೆ ಸಂಬಂಧಪಟ್ಟನೆ. ಏನು ಏಡಿ ಅಂತ ನೋಡ್ತೀವಲ್ಲ, ಏಡಿಗಳಾಗಿರ್ಬೋದು, ಚೇಳಾಗಿರ್ಬೋದು, ಇಂಥವೆಲ್ಲವೂ ಸಹಿತ ನಮಗೆ ಆಲ್ಮೋಸ್ಟು ಇದೇ ಜೀವಿ ಸಾಮ್ರಾಜ್ಯಕ್ಕೆ ಸೇರಿರುವಂಥದ್ದು. ಸೊ ಹಂಗಾಗಿ ಸರಿಯಾಗಿರುವಂಥ ಉತ್ತರ ಯಾವುದು? ಸಂಧಿಪದಿಗಳು ಅಂತ ಕರಿತೀವಿ. ನೀರಿಗಿಂತ ಪಾದರಸವನ್ನು ಉಷ್ಣತಾ ಮಾಪಕದ ದ್ರವವಾಗಿ ಉಪಯೋಗಿಸಲು ಕಾರಣವೇನು? ಸೊ ವೈ ಮರ್ಕ್ಯೂರಿ ಈಸ್ ಯೂಸ್ಡ್ ಇನ್ ದ ಥರ್ಮೋಮೀಟರ್ ಆಸ್ ಎ ಮೆಜರ್ಮೆಂಟ್ ಯೂನಿಟ್ ರಾದರ್ ದೆನ್ ವಾಟರ್ ಇನ್ಸ್ಟೆಡ್ ಆಫ್ ವಾಟರ್? ನೀರನ್ನು ಯಾಕೆ ಯೂಸ್ ಮಾಡಲ್ಲ, ಆದರೆ ಪಾದರಸವನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ? ನೀರಿಗೆ ಮತ್ತು ಪಾದರಸಕ್ಕೆ ಏನು ಸಂಬಂಧ ಇದೆ, ಯಾವ ರೀತಿ ವ್ಯತ್ಯಾಸವಾಗಿದೆ ಅಂತ ಕೇಳ್ತಾನೆ. ನೋಡಿ, ನಿಮ್ಗೊಂದು 4 ರೀಸನ್ ಕೊಡ್ತೀನಿ, ನೀವೇ ಆನ್ಸರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಪಾದರಸವನ್ನು ಬಳಸೋಕೆ ರೀಸನ್ ಏನು ಅಂತಂದರೆ, ಪಾದರಸ ಫಸ್ಟ್ ಆಫ್ ಆಲ್ ಉತ್ತಮ ಉಷ್ಣವಾಹಕವಾಗಿರುವಂಥ ವಸ್ತು. ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡ್ತೀವಿ. ಎಲ್ಲಕ್ಕಿಂತ ಉತ್ತಮ ಉಷ್ಣವಾಹಕ ಯಾವುದು ಅಂತಂದರೆ ಪಾದರಸ. ಇನ್ನು ಸೆಕೆಂಡ್ ರೀಸನು, ಪಾದರಸ ಏನಾಗಲ್ಲ, ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಗಾಜಿಗೆ ಏನಾಗಲ್ಲ ಅಂಟಿಕೊಳ್ಳಿ. ಯಾಕಂದರೆ ಇಲ್ಲಿ ಎಷ್ಟೋ ಬಾರಿ ಪಾದರಸ ಮೇಲೆ ಕೆಳಗೆ ಹೋಗಿ ಬಂದರೂ ಸಹಿತ ಒಂಚೂರು ಸಹಿತ ಈ ಗ್ಲಾಸ್ ಟ್ಯೂಬ್ಗೆ ಏನಾಗಲ್ಲ, ಮರ್ಕ್ಯೂರಿ ಅನ್ನೋದು ಅಂಟಿಕೊಳ್ಳುವುದಿಲ್ಲ. ಬದಲಾಗಿ ನೀರು ಏನಾಗ್ತದೆ, ಒಂದು ಸ್ವಲ್ಪ ಮೇಲೆ ಹೋಗಿ ಕೆಳಗೆ ಬರೋದ್ರೊಳಗೆ ಅಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ನೀರು ಆ ಗ್ಲಾಸ್ಗೆ ಅಂಟ್ಕೊಂಡ್ಬಿಟ್ಟು ಮೇಲೆ ಹೋಗಿರುವಂಥ ಪ್ರಮಾಣನೇ ಬೇರೆ, ಕೆಳಗೆ ಬಂದಿರುವಂಥ ಲಿಕ್ವಿಡ್ನ ಪ್ರಮಾಣ ಡಿಫ್ರೆನ್ಸ್ ಆಗ್ತದೆ. ಹಂಗಾಗಿ ನಾವೇನು ಮಾಡಲ್ಲ, ಈ ಪಾದರಸವನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ, ನೀರನ್ನು ಬಳಸಲ್ಲ. ಮತ್ತು ನೀರು ಮತ್ತು ಪಾದರಸ ಎರಡನ್ನೂ ಏಕಕಾಲದಲ್ಲಿ ಬಿಸಿ ಮಾಡಲು ಪ್ರಯತ್ನ ಪಟ್ಟಾಗ
ಪಾದರಸ ಬೇಗ ಬಿಸಿ ಆಗ್ತದೆ, ನೀರು ಅಷ್ಟೊಂದು ಬೇಗ ಬಿಸಿ ಆಗಲ್ಲ. ನಮಗೆ ಮರ್ಕ್ಯೂರಿ ಹೆಂಗಿರಬೇಕು, ಬೇಗ ಬಿಸಿ ಆಗಿರ್ಬೇಕು. ಯಾಕಂದ್ರೆ ಹೀಟ್ ಎಕ್ಸ್ಪ್ಯಾಂಡ್ ಆಗಬೇಕಲ್ಲಿ, ಹೀಟ್ ಕೊಟ್ಬಿಟ್ಟು ಆ ಲಿಕ್ವಿಡ್ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ದ್ರವ ಒಂದಾಗಿರ್ಬೋದು, ಘನ ಆಗಿರ್ಬೋದು, ಯಾವುದೇ ಒಂದು ವಸ್ತುವಿನ ಬಿಸಿ ಕೊಟ್ಟಾಗ ಆ ವಸ್ತುವಿನದಲ್ಲಿ ಏನಾಗ್ತದೆ, ವಿಕಸನ ಆಗ್ತದೆ ಅಂತ ನೋಡ್ತೀವಿ, ಎಕ್ಸ್ಪಾಂಡ್ ಆಗ್ತದೆ. ಆ ವಿಕಸನ ಆಗೋದ್ರಿಂದ ದ್ರವ ಕೆಳಗಿಂದ ಮೇಲೆ ಹೋಗ್ತದೆ ಅಂತ ನೋಡ್ತೀವಿ. ಇನ್ನು ವಿಶೇಷ ಏನಪ್ಪ ಅಂತಂದರೆ ಇದು ಹೊಳೆಯುವಂಥ ಗುಣವನ್ನು ಹೊಂದಿರ್ತದೆ. ಏನು, ಹೊಳೆಯುವಂಥ ಗುಣವನ್ನು ಹೊಂದಿದೆ ಅಂದ್ರೆ ಆ ರೀಡಿಂಗ್ ಎಲ್ಲ ಐತಿ ನಮಗೆ ಇಮಿಡಿಯೇಟ್ ಆಗಿ ಬೇಗನೆ ಗೊತ್ತಾಗ್ತದೆ. ಇನ್ನು ಪಾದರಸ ಅನ್ನೋದು ಅಪಾರದರ್ಶಕವಾಗಿದೆ. ಏನಾಗಿದೆ, ಅಪಾರದರ್ಶಕ, ಒಪೆಕ್ ಪ್ರಾಪರ್ಟಿ ಇದೆ. ಅಂದ್ರೆ ಅದ್ರ ಮುಖಾಂತರ ಲೈಟ್ ಪಾಸ್ ಆಗಲ್ಲ, ಬದಲಾಗಿ ಅದು ಎಲ್ಲಿ ನಿಂತಿದೆ ರೀಡಿಂಗ್ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪಾದರಸ ಜನರಲಿ ಬೇಗನೆ ಬಿಸಿಯಾಗಿ ಬೇಗನೆ ತಂಪಾಗುವಂಥ ಗುಣವನ್ನು ಹೊಂದಿರ್ತದೆ. ಬೇಗನೆ ಬಿಸಿ ಆಗ್ತದೆ ಮತ್ತು ಬೇಗನೆ ತಂಪಾಗುತ್ತದೆ. ಬಟ್ ನೀರು ಹಂಗಲ್ಲ, ನೀರು ಬಿಸಿಯಾಗಕ್ಕೂ ಟೈಮ್ ತೆಗೆದುಕೊಳ್ಳುತ್ತದೆ, ತಂಪಾಗಕ್ಕೂ ಟೈಮ್ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಮಗೆ ಆ ಥರ್ಮೋಮೀಟರ್ಗಳು ಬಳಸೋದ್ರಿಂದ ಆ ರೀಡಿಂಗ್ ಬೇಗ ಗೊತ್ತಾಗಲ್ಲ. ಡಾಕ್ಟರ್ ರೀಡಿಂಗ್ ನೋಡಬೇಕಂತ ಕುಂತಿರ್ತಾನೆ, ಬಟ್ ಅದು ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ಎಕ್ಸ್ಪಾಂಡ್ ಆಗ್ತಾ ಇರೋದರಿಂದ ನಮಗೆ ರಿಪೋರ್ಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ನೀರು ಯೂಸ್ ಮಾಡಿದಾಗ. ಬಟ್ ಮರ್ಕ್ಯೂರಿ ಹಂಗಲ್ಲ, ಬೇಗ ಬಿಸಿ ಆಗ್ತೈತಿ, ಜೊತೆಗೆ ಬೇಗನೆ ತಂಪಾಗುವಂಥ ಗುಣವನ್ನು ಹೊಂದಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರ್ತದೆ, ಬೇಗ ನಾವು ರಿಸಲ್ಟನ್ನು ನೋಡ್ಬೋದು. ಇನ್ನು ಪಾದರಸವನ್ನು ಬಳಸೋಕ್ಕೆ ಮತ್ತೊಂದು ರೀಸನ್ ಏನಪ್ಪ ಅಂತಂದರೆ, ಪಾದರಸ -40°C ಇಂದ ಹಿಡಿದು +360°C ಟೆಂಪರೇಚರ್, ಇಷ್ಟೂ ಟೆಂಪರೇಚರಲ್ಲಿ ಪಾದರಸ ದ್ರವ ರೂಪದಲ್ಲೇ ಕಂಡು ಬರ್ತದೆ, ಲಿಕ್ವಿಡ್ ಫಾರ್ಮಲ್ಲಿ ಇರ್ತದೆ. ನೋಡಿ ಹೆಂಗಿದೆ ಇದು ವಿಶೇಷತೆ. ನೀರು ಬರೀ 0 ಬಂದರೆ ಸಾಕು, ಮಂಜುಗಡ್ಡೆ ಆಗಿಬಿಡ್ತದೆ. -10, -20, -30 ಅಂದ್ರೆ ಇನ್ನೂ ಗಟ್ಟಿಯಾಗಿರುವಂಥ ಮಂಜುಗಡ್ಡೆಯಾಗಿ ತಯಾರಾಗ್ತದೆ. ಸೊ ಅವಾಗ ನಾವು ಮರ್ಕ್ಯೂರಿ ಬದಲಾಗಿ ನೀರನ್ನು ಬಳಸ್ತೀವಿ ಅಂತಂದರೆ ಆ ಮಂಜುಗಡ್ಡೆ ಆಗಿರುವಂಥ ನೀರನ್ನು ಬಿಸಿಯಿಂದ ಕರಗಿಸ್ಬಿಟ್ಟು ಆ ಮಂಜುಗಡ್ಡೆ ನೀರಾಗಿ ಮತ್ತು ನೀರು ರೈಸ್ ಆಗಬೇಕಾಗ್ತದೆ. ಅಲ್ಲಿವರೆಗೆ ಮನುಷ್ಯನೇ ರೈಸ್ ಆಗಿರ್ತಾನೆ, ಸತ್ತೋಗಿರ್ತಾನೆ ಸೀದಾ, ಹೌದಲ್ಲ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಇಲ್ಲಿ ಎಲ್ಲೋ ಒಂದು ಪ್ರಾಕ್ಟಿಕಲ್ ಲ್ಯಾಬ್ರೋಟರಿಗಳಲ್ಲಿ ನಾವು ಒಂದು ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಚೆಕ್ ಮಾಡೋಕ್ಕೆ ಥರ್ಮೋಮೀಟರ್ ಬಳಸ್ತಾ ಇದ್ದೀವಿ, ನೀರು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬರೀ 100°C ಆ ಥರ್ಮೋಮೀಟ್ರಲ್ಲಿರುವಂಥ ನೀರೆಲ್ಲ ಆವಿಯಾಗಕ್ಕೆ ಶುರು ಆಗ್ತದೆ. ಬಟ್ ಇಲ್ಲಿ ಮರ್ಕ್ಯೂರಿ ಹಂಗಲ್ಲ, ಅಪ್ ಟು 360 ಟೆಂಪರೇಚರ್ವರೆಗೆ ಅದು ದ್ರವ ರೂಪದಲ್ಲಿ ಇರ್ತದೆ. ವೆರಿ ಲೋ ಟೆಂಪರೇಚರ್, ವೆರಿ ಹೈ ಟೆಂಪರೇಚರ್ ಎರಡಕ್ಕೂ ಸಹಿತ ಇದು ತುಂಬ ಉಪಯುಕ್ತಕರವಾಗಿರುವಂಥ ಒಂದು ದ್ರವ ಆಗಿರೋದರಿಂದ ಎಲ್ಲವುಗಳನ್ನು ತೆಗೆದುಹಾಕ್ಬಿಟ್ಟು ಲಾಸ್ಟಿಗೆ ಈ ನೀರಿನ ಬದಲಾಗಿ ಪಾದರಸವನ್ನು ಯೂಸ್ ಮಾಡಿರುವಂಥ ವಿಜ್ಞಾನಿ ಗ್ಯಾಬ್ರಿಯಲ್ ಫ್ಯಾರನ್ಹೀಟ್ ಅನ್ನೋ ವಿಜ್ಞಾನಿ ಬಂದ್ಬಿಟ್ಟು ಈ ನೀರು ಸರಿಯಾಗಿಲ್ಲರಿ, ನಾವು ಮರ್ಕ್ಯೂರಿ ಯೂಸ್ ಮಾಡಿಬಿಡೋಣ ಅಂತೇಳಿ ಮೊಟ್ಟ ಮೊದಲು ಮರ್ಕ್ಯೂರಿಯನ್ನು ಯೂಸ್ ಮಾಡ್ತಾನೆ. ಆದರೆ ಪಾದರಸವನ್ನು ಕಂಡುಹಿಡಿದ ವಿಜ್ಞಾನಿ ಗೆಲಿಲಿಯೋ. ಯಾರು? ಗೆಲಿಲಿಯೋ. ಮೊಟ್ಟ ಮೊದಲು ಥರ್ಮೋಮೀಟರ್ಗಳ ಬಗ್ಗೆ ಪರಿಚಯ ಮಾಡಿರುವಂಥ ವಿಜ್ಞಾನಿ ಗೆಲಿಲಿಯೋ. ಅವನೇ ನೀರು ಯೂಸ್ ಮಾಡಿರ್ತಾನೆ, ಬಟ್ ಒಂದು ಫೇಲ್ಯೂರ್ ಆಗ್ತತಿ. ತದನಂತರ ದಿನಗಳಲ್ಲಿ ಈ ಮರ್ಕ್ಯೂರಿ ಯಾಕೆ ಸಕ್ಸಸ್ ಆಗ್ತದೆ ಅಂತ ನೋಡ್ತೀವಿ, ಇದೇ ರೀಸನು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ರೇಡಿಯೇಷನ್ ಥರ್ಮೋಮೀಟರ್ ಬಳಸ್ತಾ ಇದ್ದೀವಿ, ಇವ್ಯಾವ ಸಹಿತ ನಾವು ಯೂಸ್ ಮಾಡ್ತಾ ಇಲ್ಲ. ಅಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಬಳಸ್ತೀವಿ ನೋಡ್ರಿ. ಯಾವುದು? ಅವಗೆಂಪು ವಿಕಿರಣಗಳನ್ನು ಬಳಸ್ಕೊಂಡು ಈ ಥರ್ಮಲ್ ಗನ್ಗಳು, ಥರ್ಮಲ್ ಸೆನ್ಸಾರ್ಗಳು ಅಂತ ಕರಿತೀವಿ, ಅವುಗಳ ಮುಖಾಂತರ ನಾವೀಗ ಟೆಂಪರೇಚರನ್ನು ಚೆಕ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ರೀಸನ್ನಿಂದ ನೀವು ಆನ್ಸರ್ ಮಾಡ್ಬೋದು. ಪಾದರಸ ನಿರ್ದಿಷ್ಟ ಶಾಖವು ನೀರಿಗಿಂತ ಕಡಿಮೆಯಾಗಿದೆ. ನಿರ್ದಿಷ್ಟ ಶಾಖ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ನಿರ್ದಿಷ್ಟ ಶಾಖ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕಮ್ಮಿ ಇದ್ದಾಗ ಬೇಗನೆ ಬಿಸಿಯಾಗಿ ಬೇಗನೆ ತಂಪಾಗ್ತತಿ. ನಿರ್ದಿಷ್ಟ ಶಾಖ ಹೆಚ್ಚಿದ್ದಾಗ ನಿಧಾನವಾಗಿ ಬಿಸಿಯಾಗಿ ನಿಧಾನವಾಗಿ ತಂಪಾಗ್ತದೆ ಅಂತ ನೋಡ್ತೀವಿ. ಇಲ್ಲಿ ನಿರ್ದಿಷ್ಟ ಶಾಖ ನೀರಿಗಿಂತ ಕಡಿಮೆ ಇರುತ್ತದೆ. ಹೌದು, ನೀರಿಗಿಂತ ಕಡಿಮೆ ಇದೆ. ಕಡಿಮೆ ಇದ್ದಾಗಲೇ ಬೇಗನೆ ಬಿಸಿಯಾಗಿ ಬೇಗನೆ ತಂಪಾಗ್ತದೆ ಅಂತ ನೋಡ್ತೀವಿ. ಸೊ ಸ್ವಲ್ಪ ಸರಿ ಅನ್ನಿಸ್ತದೆ. ಪಾದರಸದ ನಿರ್ದಿಷ್ಟ ಶಾಖವು ನೀರಿಗಿಂತ ಅಧಿಕವಾಗಿದೆ. ಇಲ್ಲ, ನೀರಿಗಿಂತ ಅಧಿಕವಾಗಿದೆ. ನೀರು ಎಲ್ಲಕ್ಕಿಂತ ಅಧಿಕವಾಗಿದೆ, ನೀರಿಗಿಂತ ಯಾವುದ್ರದ್ದು ಅಧಿಕವಾಗಿಲ್ಲ. ಅಧಿಕ ಮೀನಿಂಗ್ ಏನು ಅಂತಂದರೆ ನಿಧಾನಕ್ಕೆ ಬಿಸಿಯಾಗಿ ನಿಧಾನಕ್ಕೆ ತಂಪಾಗೋದು ಅಂತ ನೋಡ್ತೀವಿ. ಪಾದರಸವು ನೀರಿಗಿಂತ ಹೆಚ್ಚು ಪಾರದರ್ಶಕ ಅಲ್ಲ. ಪಾರದರ್ಶಕ ಅಲ್ಲೇ ಅಲ್ಲ, ನೀರು ಪಾರದರ್ಶಕ ಐತಿ, ಪಾರದರ್ಶಕವಾಗಿಲ್ಲ. ಪಾದರಸ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿದೆ. ಹೌದು, ಪಾದರಸ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿದೆ, ಕರೆಕ್ಟ್. ಬಟ್ ಆದರೆ ಅದನ್ನೇ ಯೂಸ್ ಮಾಡೋಕ್ಕೆ ರೀಸನ್ ಅಲ್ಲ. ಪಾದರಸ ಸಾಂದ್ರತೆ ವಾಟ್ರಿಗಿಂತ ಜಾಸ್ತಿ ಇದೆ, ವಾಟ್ರಿಗಿಂತ ಸುಮಾರು ಟೈಮ್ಸ್ ಜಾಸ್ತಿ ಇದೆ. ಬಟ್ ಆದರೆ ಅದು ಒಂದು ರೀಸನ್ಲಿಂದ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ವಿಶಿಷ್ಟ ಉಷ್ಣ ಅಥವಾ
ಏನು ನಿರ್ದಿಷ್ಟ ಶಾಖ ಅಂತ ಏನು ವರ್ಡ್ ಬಂತಲ್ಲ, ಈ ವರ್ಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತತಿ. ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಆ ಸ್ಪೆಸಿಫಿಕ್ ಹೀಟ್ ಕಮ್ಮಿ ಅಂತಂದರೆ ಬೇಗ ಬಿಸಿಯಾಗಿ ಬೇಗನೆ ಡೌನ್ ಆಗ್ತದೆ ಅಂತ ಅರ್ಥ. ಹಾಗಾಗಿ ಸರಿಯಾದ ಉತ್ತರ ಪಾದರಸ ನಿರ್ದಿಷ್ಟ ಶಾಖವು ನೀರಿಗಿಂತ ಕಡಿಮೆ ಇರುತ್ತದೆ ಅನ್ನೋದು ಸರಿಯಾಗಿದೆ. ಆಪ್ಷನ್ ಎ ಅನ್ನೋದು ಸರಿಯಾಗಿರುವಂಥ ಉತ್ತರ. ಹೂವಿನ ಬಣ್ಣಕ್ಕೆ ಕಾರಣ ಯಾವುದು ಅಂತ ಕೇಳ್ತಾನೆ. ಬಟ್ ನನ್ನ ಪ್ರಕಾರ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಸರಿಯಾಗಿರುವಂಥ ಕ್ವಶನ್ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಹೂವಿನ ಬಣ್ಣ ಅಂತ ಬಂದಾಗ ಸುಮಾರು ಬರ್ತವೆ. ಹೂವಿನ ಬಣ್ಣಕ್ಕೆ ಕಾರಣ ಅಂತ ಬಂದಾಗ ಇಲ್ಲಿ ನಾವು ಫೈಟೋಕ್ರೋಮ್ಸ್, ಪತ್ರಹರಿತು, ಮೆಲನಿನ್, ಆಂಥೋನಿ ಇವೆಲ್ಲ ಕಲರ್ ಆಗಿರುವಂಥ ವಸ್ತುಗಳೇ. ಬಟ್ ಇಲ್ಲಿ ಈ ಮೆಲನಿನ್ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಈ ಏನು ಬಣ್ಣಗಳಿಗೆ ಸಂಬಂಧಪಟ್ಟನದಾವೆ. ಬಟ್ ಹೂವು ಸುಮಾರು ಬಣ್ಣಗಳಿರ್ತದೆ. ನಮಗೆ ಆರೆಂಜ್ ಕಲರ್ ಹೂವು ಇರ್ತವೆ, ರೆಡ್ ಕಲರ್, ವೈಟ್ ಕಲರ್, ಪಿಂಕ್ ಕಲರ್, ಬೇರೆ ಬೇರೆ ಕಲರ್ಗಳಿರ್ತವೆ. ಬಟ್ ಅದ್ರ ಪರ್ಟಿಕ್ಯುಲರ್ ಆಗಿ ಯಾವ ಕಲರ್ಗೆ ಎಂಥ ಒಂದು ಪಿಗ್ಮೆಂಟ್ ಕಾರಣ ಅಂತ ಕ್ವಶನ್ ರೈಸ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಫೈಟೋಕ್ರೋಮ್ಸ್ ಮತ್ತು ಆಂಥೋಸಯನಿನಲ್ಲಿ ನಮಗೆ ಡಿಫ್ರೆನ್ಸ್ ಆಗ್ತದೆ. ಯಾಕಂದರೆ ಪತ್ರಹರಿತು ಅಂತ ಬಂದಾಗ ಕ್ಲೋರೋಪ್ಲಾಸ್ಟ್, ಇದು ಕ್ಲೋರೋಫಿಲ್ ಬಣ್ಣಕ್ಕೆ ಕಾರಣ. ಬಟ್ ಕ್ಲೋರೋಪ್ಲಾಸ್ಟ್ ಅನ್ನೋದು ಅಲ್ಲಿ ಏನು ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿ ತಯಾರಾಗುವಂಥ ಒಂದು ಭಾಗ. ಇಲ್ಲಿ ಫೈಟೋಕ್ರೋಮ್ ಮತ್ತು ಏನು ಆಂಥೋಸಯನಿನ್ ಅಂತ ನಾವು ನೋಡಿಕೊಂಡಾಗ ಈ ಫೈಟೋಕ್ರೋಮ್ ಒಳಗಡೆನೆ ಈ ಆಂಥೋಸಯನಿನ್ ಆಗಿರ್ಬೋದು, ಯಾವುದು ಕೆರಾಟಿನಿನ್ ಆಗಿರ್ಬೋದು, ಕ್ಲೋರೋಫಿಲ್ಗಳಾಗಿರ್ಬೋದು, ಇವೆಲ್ಲ ಇದರ ಒಂದು ಭಾಗವಾಗಿ ನಾವು ನೋಡ್ತೀವಿ. ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಫೈಟೋಕ್ರೋಮ್ಗಳು ಅಂತ ನೋಡ್ತೀವಿ. ಕ್ರೋಮ್ಸ್ ಅಂದರೆ ಕಲರ್, ಫೈಟೋ ಅಂದರೆ ಸಸ್ಯದ ವಿವಿಧ ಬಣ್ಣಗಳಿಗೆ ಕಾರಣ ಅನ್ನೋ ವರ್ಡನ್ನು ನೋಡ್ತೀವಿ. ಫೈಟೋಕ್ರೋಮ್ಗಳು ಅಂತ ನೋಡ್ತೀವಿ. ಫೈಟೋಕ್ರೋಮ್ಗಳಲ್ಲಿ ಸುಮಾರು ಟೈಪ್ಸ್ ಅದಾವೆ. ಏನು ಕ್ಲೋರೋಫಿಲ್ಲು, ಆಂಥೋಸಯನಿನ್ಸು, ಕೆರಾಟಿನಾಯ್ಡ್ಸು, ಝಾಂಥೋಫಿಲ್ಸು. ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಹಳದಿ ಬಣ್ಣಕ್ಕೆ ಕಾರಣದ ಯಾವುದು ಅಂತ ನೋಡಿದ್ರೆ ಝಾಂಥೋಫಿಲ್ ಅಂತ ನಾವು ನೋಡಿದ್ವಿ. ಆರೆಂಜ್ ಬಣ್ಣಕ್ಕೆ, ಕಿತ್ತಳೆ ಬಣ್ಣಕ್ಕೆ. ಸೊ ಡಿಫ್ರೆಂಟ್ ಆಗಿರ್ತದೆ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಫೈಟೋಕ್ರೋಮ್ಸ್. ಫೈಟೋ ಅಂದರೆ ಸಸ್ಯ, ಕ್ರೋಮ್ ಅಂದರೆ ಬಣ್ಣ. ಸಸ್ಯದ ಇತರ ಬೇರೆ ಬೇರೆ ಬಣ್ಣಗಳಿಗೆ ಕಾರಣವಾಗಿರೋದು ಯಾವುದು ಅಂದ್ರೆ ಫೈಟೋಕ್ರೋಮ್ಗಳು. ಸ್ಪೆಸಿಫಿಕ್ ಬಣ್ಣ ಕೇಳಿದಾಗ ಬೇರೆ ಬೇರೆ ಆಂಥೋಸಯನಿನ್, ಝಾಂಥೋಫಿಲ್ಸ್ ಬೇರೆ ಬೇರೆ ನಮಗೆ ಕಲರ್ಸ್ ಬರ್ತವೆ. ವಂಶವಾಹಿನಿಯು ಅಂತ ಇದೆ. ವಂಶವಾಹಿನಿ ಅಂದರೆ ಜೀನ್ಗಳು ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಜೀನ್ಸ್. ವರ್ಣತಂತುಗಳು ಅಂದರೆ ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಜೀನ್ ಏನಾಗಿದೆ ಅಂತ ಕೇಳ್ತಾನೆ. ನಿದ್ರಾ ಪ್ರಚೋದಕ ಔಷಧಿನ, ಅನುವಂಶೀಯತೆಯ ಭಾಗನ, ಜೀವಸತ್ವದ ಭಾಗನ, ದೇಹದ ಒಂದು ರೀತಿಯ ಜೀವಕೋಶನ ಅಂತ ಇದೆ. ಸೊ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ವಂಶವಾಹಿನಿ ಅನ್ನೋದು ಅನುವಂಶೀಯ ಒಂದು ಭಾಗ. ಜೀನ್ ಎಲ್ಲಿರ್ತಾವ್ರಿ ನಮಗೆ? ಅನುವಂಶೀಯ, ನಮ್ಮ ಜೆನೆಟಿಕ್ಸಲ್ಲಿ ಬರುವಂಥ ಒಂದು ಪಾರ್ಟ್ ಇದು. ಹೌದಾ? ನಿದ್ರಾ ಪ್ರಚೋದಕ ಔಷಧಿ ಎಲ್ಲ ಅಂದ್ರೆ ಏನು, ನಿದ್ರೆ ಬರುವಂಥ ಔಷಧಿ ಏನ ಅಂತ ಕೊಡ್ತಾನೆ? ಸಾಧ್ಯನಿಲ್ಲ. ಜೀವಸತ್ವದ ಒಂದು ಭಾಗ, ವಿಟಾಮಿನ್ನ ಒಂದು ಭಾಗನ ಇಲ್ಲ. ವಂಶವಾಹಿನಿಗೆ ಜೀವಸತ್ವಕ್ಕೆ ಸಂಬಂಧ ಇಲ್ಲ. ವಿಟಾಮಿನ್ಸ್ ಎ ಬಿ ಹಾಕೊಂಡು ನೋಡ್ತೀವಿ. ಇನ್ನು ದೇಹದ ಒಂದು ರೀತಿಯ ಜೀವಕೋಶ ಅಲ್ಲ, ಇದೊಂದು ಸೆಲ್ ಅದನ್ನ ಅಂತ ಕೇಳ್ತಾನೆ. ಸೆಲ್ಲಲ್ಲಿ ಬಾರ್ಟ್ ಅದ. ನೀವು ನರ್ವ್ ಸೆಲ್ಸು, ಬ್ಲಡ್ ಸೆಲ್ಸು, ಮಸಲ್ ಸೆಲ್ಸು, ಬೋನ್ ಸೆಲ್ಸು, ಸುಮಾರು ರೀತಿಯಾದ ಸೆಲ್ಸ್ ಅದಾವೆ. ಜೀನ್ ಅನ್ನೋದು ಒಂದು ಸೆಲ್ ಅಲ್ಲ, ಅಂದರೆ ಸೆಲ್ಲೇ, ಆದರೆ ಅದು ವಂಶವಾಹಿನಿ ಇಂಡೈರೆಕ್ಟ್ ಆಗಿ ನಮಗೆ ಜೆನೆಟಿಕ್ ಸಂಬಂಧಪಟ್ಟ ಹಾಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಮ್ಮದೇ ಆಗಿರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು, ಗುಣಲಕ್ಷಣಗಳನ್ನು ಕ್ಯಾರಿ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂದ್ರೆ ಜೀನ್ಗಳು ಅಂತ ನೋಡ್ತೀವಿ. ಗುಣಾಣುಗಳು, ಇನ್ನೊಂದು ಪದದಲ್ಲಿ ಕನ್ನಡದಲ್ಲಿ ಗುಣಾಣುಗಳು ಅಂತ ಕರಿತೀವಿ. ಗುಣಾಣು ನೋಡ್ರಿ, ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಕಂಪ್ಯಾರಿಸನ್ ಮಾಡಬೇಕಾದ್ರೆ ಅವರ ತಂದೆ ತಾಯಿಗೆ, ಪೂರ್ವಜರಿಗೆ ಕಂಪ್ಯಾರಿಸನ್ ಮಾಡ್ತೀವಿ. ಇಲ್ಲರಿ ಅವರ ಅಪ್ಪನೇ ಬೇರೆ ಇದ್ದ, ಇವನು ಬೇರೆ ಅದಾನೆ, ಅವರ ಅಪ್ಪನ ಗುಣನೇ ಬೇರೆ, ಇವನ ಗುಣನೇ ಬೇರೆ, ಹಿಂಗೆ ನಾವೇನು ಕಂಪ್ಯಾರಿಸನ್ ಮಾಡ್ತೀವಿ. ನಾವು ಒಂದು ಮಗು ಹುಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾವು ಎತ್ಕೊಳ್ಳೋಕೆ ಹೋದಾಗ ಆ ಮಗು ತಂದೆ ತಾಯಿಗೆ ಹೋಲೋ ಬದಲಾಗಿ ಅವ್ರ ತಾತಂಗದನೆ, ಅವ್ರ ಅಜ್ಜಿ ಅಂದಂಗದನೆ, ಅವ್ರ ದೊಡ್ಡಪ್ಪದ್ದಂಗದನೆ, ಈ ರೀತಿ ನಾವು ಯಾರಿಗೋ ಮತ್ತೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಶುರು ಮಾಡ್ತೀವಿ. ಹಿಂಗೆ ಭೌತಿಕ ಮತ್ತು ಮಾನಸಿಕ ಗುಣಲಕ್ಷಣಗಳನ್ನು ಕ್ಯಾರಿ ಮಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಅನುವಂಶೀಯ ಭಾಗ ಯಾವುದಂದ್ರೆ ಜೀನ್ಗಳು ಅಂತ ಕರಿತೀವಿ. ನೋಡ್ರಿ, ಜೀನ್ಸ್ ಎಲ್ಲಿದಾವೆ ಅಂತಂದರೆ, ಇದು ನಮ್ಮ ಸೆಲ್ಲಲ್ಲಿ ಏನಿದೆ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸಲ್ಲಿ ಕ್ರೋಮೋಸೋಮ್ಸ್ ಅದಾವೆ. ಕ್ರೋಮೋಸೋಮ್ಸಲ್ಲಿ ಅನೇಕ DNA ಈ DNA ಒಂದು ಭಾಗವನ್ನೇ ನಾವು ಜೀನ್ಗಳು ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಇದನ್ನು ನಾವು DNA ಅಂತ ಕರಿತೀವಿ. DNA ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಇಷ್ಟು ಪೋರ್ಷನ್ ನಾವು ಜೀನ್. ಅನೇಕ ಜೀನ್ಗಳು ಸೇರಿ ಅಂತ ತಯಾರಾಗ್ತದೆ, ನಮಗೆ ಒಂದು DNA ಅಂತ ತಯಾರಾಗ್ತದೆ. ಸೊ ಮಾನವನ ದೇಹದಲ್ಲಿ, ಇದು ಮಾನವನ ಬಾಡಿಯಲ್ಲಿ ಅನೇಕ ಸೆಲ್ಸ್ ಇದಾವೆ. ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸಲ್ಲಿ ಕ್ರೋಮೋಸೋಮ್ ಇದೆ, ಕ್ರೋಮೋಸೋಮಲ್ಲಿ DNA ಇದೆ, DNAದಲ್ಲೇ ಜೀನ್ಗಳಿದಾವೆ. ಇದ್ರ ಪ್ರಾಕ್ಟಿಕಲ್ ಉಲ್ಟಾ ಬಂದರೆ ಅನೇಕ ಜೀನ್ಗಳು ಸೇರಿ DNA ತಯಾರಾಗ್ತದೆ.
ಅನೇಕ DNA ಸೇರಿ ಕ್ರೋಮೋಸೋಮ್ಗಳು ತಯಾರಾಗ್ತವೆ. ಅನೇಕ ಕ್ರೋಮೋಸೋಮ್ಗಳು ನ್ಯೂಕ್ಲಿಯಸ್ ಅಲ್ಲಿ ಇರ್ತವೆ. ನ್ಯೂಕ್ಲಿಯಸ್ ಸೆಲ್ಲಲ್ಲಿ ಇರ್ತದೆ. ಸೆಲ್ಲು ಬಾಡಿ ಒಳಗಿರ್ತದೆ. ಸೊ ಇಷ್ಟು ಇದು ಅನುವಂಶೀಯತೆ ಒಂದು ಗುಣ ಅಂತ ನೋಡ್ತೀವಿ. ಸೊ ಸರಿಯಾಗಿರುವಂಥ ಉತ್ತರ ಅನುವಂಶೀಯ ಒಂದು ಭಾಗ ಅನ್ನೋದು ರೈಟ್ ಆನ್ಸರ್. LCD ಎಂದರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು LCD ಮತ್ತು LED ಭಾಳ ಪ್ರಸಿದ್ಧಿಯಾಗಿರುವಂಥ ಕೆಲವೊಂದು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಬರುವಂಥ ಟರ್ಮಿನಾಲಜಿಗಳು. LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ. LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ಗಳು ಅಂತ ಕರಿತೀವಿ. ಎರಡಕ್ಕೂ ಲಾಂಗ್ ಫಾರ್ಮ್ ಗೊತ್ತಿರಬೇಕು. LCD ಲಾಂಗ್ ಫಾರ್ಮ್ ಕೇಳ್ತಾನೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇಲ್ಲಿ ಲಾಂಗ್ ಚೈನ್ ಡಿಸೈನ್, ಲೈಟ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ, ಯಾವುದು ಲೈಸರ್ ಜಿಂಕ್ ಕಾಂಪ್ಯಾಕ್ಟ್ ಡಯೋಡ್ ಅಂತ ಕೊಡ್ತಾನೆ. ಎಲ್ಲ LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ. ಈ ರೀತಿ ಡಿಸ್ಪ್ಲೇಗಳು ನೋಡ್ತೀವಲ್ಲ ನಾವು, ಅನೇಕ ರೀತಿಯಾಗಿಂಥ ಡಿಸ್ಪ್ಲೇಗಳು. ಇನ್ನು ನಮಗೆ ಡಿಜಿಟಲ್ ವಾಚ್ಗಳು ಬರ್ತವೆ, ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಆಗಿರ್ಬೋದು. ಏನೋ ಒಂದು ನಂಬರಿಂಗನ್ನು, ಸ್ಕ್ರೋಲಿಂಗ್ ಬೋರ್ಡ್ ನೋಡ್ತೀವಲ್ಲ ನಾವು ಬಸ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಒಂದು ಸ್ಕ್ರೋಲಿಂಗ್ ಬೋರ್ಡ್ ನೋಡ್ತೀವಿ. ಸ್ಕ್ರೋಲಿಂಗ್ ಬೋರ್ಡ್ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಡಿಜಿಟಲ್ ಆಗಿ ಏನಾದರೂ ಇನ್ಫಾರ್ಮೇಷನ್ ಕೊಡುವಂಥದ್ದು ನಾವು LCD ಅಂತ ಕರಿತೀವಿ. LCD ಟಿವಿಗಳು ಸಹಿತ ಬಂದವೆ, LCD ಸ್ಕ್ರೀನ್ಗಳು ಬಂದವೆ. ಅಲ್ಲಿ ಈ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅನ್ನೋ ಒಂದು ಪದವನ್ನು ನಾವು ಕೊಡ್ತೀವಿ. ಇದು ಲಾಂಗ್ ಫಾರ್ಮ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LED ಕೇಳಬಹುದು, ಲೈಟ್ ಎಮಿಟಿಂಗ್ ಡಯೋಡ್. ಅದೊಂದು ಲೈಟನ್ನು ಎಮಿಟ್ ಮಾಡುವಂಥ, ಬೆಳಕನ್ನು ಹೊರಸೂಸುವಂಥ ಒಂದು ಡಯೋಡ್ ಅಂತ ನೋಡ್ತೀವಿ. ಡಯೋಡ್ ಗೊತ್ತಾ ನಿಮಗೆ? ಈ ರೀತಿ ಇರುವಂಥ ಒಂದು ವ್ಯವಸ್ಥೆ ಡಯೋಡು. ಇಲ್ಲಿ ರೆಕ್ಟಿಫೈರ್ಗಳ ಮುಖಾಂತರ ಲೈಟನ್ನು ಎಮಿಟ್ ಮಾಡುವಂಥ ಒಂದು ಡಿವೈಸ್. ಸೊ ರೈಟ್ ಆನ್ಸರ್ ಈಸ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಸ್ಫಟಿಕದ ರಾಸಾಯನಿಕ ಹೆಸರು ಏನು ಅಂತ ಕೇಳ್ತಾನೆ. ಸ್ಫಟಿಕ ಅಂತಂದರೆ ಕನ್ನಡದಲ್ಲಿ ನಾವು ಒಂದು ಹರಳು ರೂಪದಲ್ಲಿರುವಂಥ ಸ್ಫಟಿಕ, ಅಥವಾ ಇದನ್ನು ಇಂಗ್ಲೀಷಲ್ಲಿ ಸ್ಕ್ವಾಡ್ಜ್ ಅಂತ ಕರಿತೀವಿ. ಕ್ವಾಡ್ಜ್. ಈ ಕ್ವಾಡ್ಜ್ ಮೀನಿಂಗ್ ಅಂದರೆ ಆ್ಯಕ್ಚುಲಿ ಕ್ವಾಡ್ಜ್ ಸಿಲಿಕಾನ್ ಡೈಆಕ್ಸೈಡ್ ಅಂತ ಕರಿತೀವಿ. ಬಟ್ ಅದೇ ರೂಪದಲ್ಲಿ ಒಂದು ಹರಳು ರೂಪದಲ್ಲಿರುವಂಥ ವಸ್ತುಗಳನ್ನು ಸ್ಫಟಿಕಗಳು, ಪಟಿಕಗಳು ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲ, ಕ್ಯಾಲ್ಸಿಯಂ ಸಾಫ್ಟ್ ಆಗಿರುತ್ತದ್ದು. ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಅಂತ ಅದನ್ನು ಸಹಿತ ಸಾಫ್ಟ್ ಆಗಿರ್ತದೆ. ಸೋಡಿಯಂ ಅಂತ ಬಂದಾಗ ಇದು ಸಾಫ್ಟು. ಬಟ್ ಸಿಲಿಕೇಟ್, ಸಿಲಿಕಾ ಅಥವಾ ಮರಳು, ಉಸುಕ ಅಂತ ಬರುತ್ತಲ್ಲ, ಇದೇ ನಮಗೆ ಸ್ಫಟಿಕಗಳಲ್ಲಿ ಮುಖ್ಯವಾಗಿರುವಂಥ ಘಟಕ ಸಿಲಿಕಾ. ಹಾಗಾಗಿ ಸೋಡಿಯಂ ಸಿಲಿಕೇಟ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ನಾವು ಇಲ್ಲಿ ಸೋಡಿಯಂ ಸಿಲಿಕೇಟ್ ಅನ್ನೋದು ಕ್ವಾಡ್ಜ್ಗೆ ಉದಾಹರಣೆಯಾಗಿದೆ. ಭೂತ ಕನ್ನಡಿ ಮತ್ತು ಗನ್ ಪೌಡರ್ಗಳನ್ನು ಕಂಡುಹಿಡಿದಿರುವಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಭೂತ ಕನ್ನಡಿ ಅಂದ್ರೆ ಕನ್ನಡಿಗಳಿಗೆ ನಾವು ಒಂದು ಲೇಪನೆ ಮಾಡುವಂಥ ರಾಸಾಯನಿಕ ವಸ್ತುನ ಯೂಸ್ ಮಾಡ್ತೀವಿ. ಸಿಲ್ವರ್ ನೈಟ್ರೇಟ್. ಕನ್ನಡಿ ಗೊತ್ತಲ್ಲ, ಮಿರರ್ಗಳಿಗೆ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ಕಲರ್ ಕೋಟಿಂಗ್ ಕೊಡ್ತೀವಿ ನಾವು. ಪಿಂಕ್ ಕಲರ್, ಗ್ರೀನ್ ಕಲರ್, ಬೇರೆ ಬೇರೆ ಕಲರ್ ಕೋಟಿಂಗ್ ಕೊಡ್ತೀವಲ್ಲ. ಈ ಕಲರಿಂಗ್ ಕೋಟಿಂಗ್ ಕೊಡುವಂಥ ಸಬ್ಸ್ಟೆನ್ಸ್ ಯಾವುದು ಅಂತಂದರೆ ಸಿಲ್ವರ್ ನೈಟ್ರೇಟ್. ಯಾವುದು? ಸಿಲ್ವರ್ ನೈಟ್ರೇಟ್, AgNO3 ಅಂತ ನೋಡ್ತೀವಿ. ಸಿಲ್ವರ್ ನೈಟ್ರೇಟ್, AgNO3. ಇನ್ನು ಗನ್ ಪೌಡರ್ ಅಂತ ಇದೆ. ಏನು ಸರ್ ಗನ್ ಪೌಡರು ಅಂತಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೇ ನಾವು ಗನ್ ಪೌಡರು ಅಂತ ಕರಿತೀವಿ. ಯಾವ ನೈಟ್ರೇಟ್? ಪೊಟ್ಯಾಷಿಯಂ ನೈಟ್ರೇಟ್. ಪೊಟ್ಯಾಷಿಯಂ ನೈಟ್ರೇಟ್ KNO3 ಅಂತ ನೋಡ್ತೀವಿ. ಪೊಟ್ಯಾಷಿಯಂ ನೈಟ್ರೇಟ್ ಗನ್ ಪೌಡರ್. ಇದನ್ನು ನಾವು ಇಂಡೈರೆಕ್ಟ್ ಆಗಿ ಚಿಕ್ಕದಾಗಿರುವಂಥ ಕ್ರ್ಯಾಕರ್ಗಳನ್ನು, ಪಟಾಕಿಗಳನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಚಿಕ್ಕದಾಗಿರುವಂಥ ಬಾಂಬುಗಳು ಅಥವಾ ಸ್ಫೋಟಕ ವಸ್ತುಗಳನ್ನು ತಯಾರು ಮಾಡೋಕ್ಕೆ ಸಹಿತ ಈ ಪೊಟ್ಯಾಷಿಯಂ ನೈಟ್ರೇಟ್ ಎಂಬ ವಸ್ತುವನ್ನು ಯೂಸ್ ಮಾಡ್ತೀವಿ. ಪೊಟ್ಯಾಷಿಯಂ ನೈಟ್ರೇಟ್ನ ರಾಸಾಯನಿಕ ಹೆಸರು ಅದೇ ಗನ್ ಪೌಡರ್ನ ರಾಸಾಯನಿಕ ಹೆಸರು ಪೊಟ್ಯಾಷಿಯಂ ನೈಟ್ರೇಟ್. ಇವೆರಡೂ ಕೆಮಿಕಲ್ಗಳನ್ನು, ಯಾವುದು? ಸಿಲ್ವರ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ. ಸಿಲ್ವರ್ ನೈಟ್ರೇಟನ್ನು ಮತ್ತೆಲ್ಲಿ ಯೂಸ್ ಮಾಡ್ತೀವಪ್ಪ ನಾವು ಅಂತಂದರೆ, ಸಾಮಾನ್ಯವಾಗಿ ನಾವು ಓಟ್ ಹಾಕಬೇಕಾದ್ರೆ ಬೆರಳಿಗೆ ಒಂದು ಇಂಕ್ ಹಚ್ತೀವಲ್ಲ, ಅದು ಸಹಿತ ಸಿಲ್ವರ್ ನೈಟ್ರೇಟ್ ಕೆಮಿಕಲೇ. ಕನ್ನಡಿಗಳಿಗೆ ಹಿಂದೆ ಲೇಪನೆ ಮಾಡುವಂಥ ಕೆಮಿಕಲ್ ಪೊಟ್ಯಾಷಿಯಂ ನೈಟ್ರೇಟೇ. ಇನ್ನು ಬರ್ನಲ್, ಏನಾದರೂ ಸುಟ್ಟ ಗಾಯಗಳಾದಾಗ ಒಂದು ಜೆಲ್ ಹಚ್ತೀವಿ ನಾವು. ಬರ್ನಲ್ ಅಂದ್ರೆ ಗಾಯ ಆಗೈತ್ರಿ, ಸುಟ್ಟಾಗೈತ್ರಿ, ಸ್ವಲ್ಪ ಜೆಲ್ ಕೊಡಿ ಅಂದ್ರೆ ಮೆಡಿಕಲ್ ಶಾಪಲ್ಲಿ ನಮಗೆ ಜೆಲ್ ಸಿಗ್ತದೆ. ಅದನ್ನು ಸಿಲ್ವರ್ ನೈಟ್ರೇಟ್ ಜೆಲ್ ಅಂತ ಕರಿತೀವಿ. ಸುಟ್ಟ ಗಾಯಗಳನ್ನು ಕಡಿಮೆ ಮಾಡಲು ಬಳಸುವಂಥ ಕೆಮಿಕಲ್ ಸಿಲ್ವರ್ ನೈಟ್ರೇಟ್ ಜೆಲ್. ಇವೆಲ್ಲವೂ ಒಬ್ಬನೇ ವಿಜ್ಞಾನಿ ಕಂಡುಹಿಡ್ದಾನೆ. ಅವನೇ ಯಾರು ಅಂತ ಕೇಳ್ತಾನೆ. ಅವನೇ ಕೆಮಿಸ್ಟ್ರಿ ಪಿತಾಮಹ ಅಂತ ಅನ್ಸ್ಕೊಳ್ಳುವಂಥ ರೋಜರ್ ಬೆಕನ್. ಇವರು ನಾವು ಪುರಾತನ ಕಾಲದಲ್ಲಿ ಈ ವ್ಯಕ್ತಿನ ನಾವು ರಸಾಯನಶಾಸ್ತ್ರ ಪಿತಾಮಹ ಅಂತಲೂ ಸಹಿತ ನಾವು ಕರಿತಿದ್ದೀವಿ. ಸೊ ರೋಜರ್ ಬೆಕನ್ ಅನ್ನೋ ವಿಜ್ಞಾನಿನೇ ಈ
ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಭೂತ ಕನ್ನಡಿ, ಮ್ಯಾಗ್ನಿಫೈಯಿಂಗ್ ಮಿರರ್ ಆಗಿರ್ಬೋದು, ಜೊತೆಗೆ ಸಿಲ್ವರ್ ನೈಟ್ರೇಟ್ ಎಂದು ಕರೆಸ್ಕೊಳ್ಳುವಂಥ ಮಿರರ್ಗೆ ಕೋಟಿಂಗ್ ಕೊಡುವಂಥ ವಸ್ತು, ಮತ್ತು ಪಟಾಕಿಗಳಲ್ಲಿ ಬಳಸುವಂಥ ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ ಇದನ್ನು ನಾವು ಗನ್ ಪೌಡರ್ ಅಂತ ಕರಿತೀವಿ. ಇದನ್ನು ಕಂಡಂಥ ವಿಜ್ಞಾನ ಒಬ್ಬನೇ, ಅವನೇ ರೋಜರ್ ಬೆಕೆನ್. ಇನ್ನು ರಾಬರ್ಟ್ ಬಾಯ್ಸ್, ಇವರು ಬಾಯ್ಸ್ ಲಾ ಅಂತ ಕೊಡ್ತಾನೆ, ಲಾ ಫಿಸಿಕ್ಸಲ್ಲಿ ಬರುವಂಥ ಲಾ. ಸಿಗ್ಮಂಡ್ ಫ್ರೈಡ್, ಇವರು ಸೈಕಾಲಜಿಯಲ್ಲಿ ಬರುವಂಥ ವ್ಯಕ್ತಿ. ರುಡಾಲ್ಫ್ ಡೀಸೆಲ್ ಇಂಜನನ್ನು ಕಂಡಿರುವಂಥ ವ್ಯಕ್ತಿ ರುಡಾಲ್ಫ್ ಡೀಸೆಲ್. ಸೊ ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ಎವಲ್ಯೂಷನ್ ಬಗ್ಗೆ ಸ್ಟಡಿ ಮಾಡಿರೋಂಥ ವಿಜ್ಞಾನಿ ಗೊತ್ತು ನಮಗೆ, ಚಾರ್ಲ್ಸ್ ಡಾರ್ವಿನ್. ಯಾರು? ಚಾರ್ಲ್ಸ್ ಡಾರ್ವಿನ್ ಅನ್ನೋ ವಿಜ್ಞಾನಿ ಎವಲ್ಯೂಷನ್ ಬಗ್ಗೆ ಸ್ಟಡಿ ಮಾಡ್ತಾನೆ. ಮನುಷ್ಯ ಹೆಂಗಿದ್ದ, ಹೆಂಗೆ ಡೆವಲಪ್ ಆದ, ಮನುಷ್ಯನ ಜೈವಿಕ ಲಕ್ಷಣಗಳು ಹೆಂಗೆ ಬದಲಾಗ್ತವೆ, ಡಾರ್ವಿನಿಸಮ್ ಅಂತ ಒಂದು ಸಿದ್ಧಾಂತವನ್ನು ಕೊಡ್ತಾನೆ. ಡಾರ್ವಿನ್ನ ಲಕ್ಷಣಗಳು ಅಂತ ನಾವು ನೋಡ್ತೀವಿ. ಮನುಷ್ಯ ಈ ರೀತಿ ಮೊದಲು ಆದಿ ಮಾನವದಿಂದ ಆಧುನಿಕ ಮಾನವನಾಗಿ ಯಾವ ರೀತಿ ಕನ್ವರ್ಟ್ ಆದ, ಇವನ ಜೀವನದಲ್ಲಿ ಎಂತೆಂಥ ಬದಲಾವಣೆಗಳು ಕಂಡು ಬಂದವು ಅನ್ನೋದನ್ನು ಇವರು ಕೆಲವೊಂದು ಡಾರ್ವಿನ್ ಸಿದ್ಧಾಂತ ಪ್ರಕಾರ ಕೊಡ್ತಾನೆ. ಅವರು ದೇಹದ ಕೆಲವೊಂದು ಅಂಗಗಳ ಬಗ್ಗೆ ಕೊಡ್ತಾನೆ, ಯಾವುದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವೋ ಅದು ಭಾಳ ಆ್ಯಕ್ಟಿವ್ ಆಗಿರ್ತದೆ ಅಂತ ಕೊಡ್ತಾನೆ. ಲೆಫ್ಟ್ ಮತ್ತು ರೈಟ್ ಹ್ಯಾಂಡ್ಗಳಲ್ಲಿ ಯಾರು ರೈಟ್ ಹ್ಯಾಂಡನ್ನು ಯೂಸ್ ಮಾಡ್ತಾರೋ, ಲೆಫ್ಟ್ ಹ್ಯಾಂಡಲ್ಲಿ ಅಷ್ಟೊಂದು ಎನರ್ಜಿ ಇರೋಲ್ಲ, ಒಬ್ಬ ವ್ಯಕ್ತಿಗೆ ಹೊಡೆದರೂ ಅಷ್ಟೊಂದು ಪೆಟ್ಟತ್ತಲ್ಲ, ಬಟ್ ರೈಟ್ ಹ್ಯಾಂಡಿಂದ ಜಾಸ್ತಿ ಭಾರ ಇರುವಂಥ ವಸ್ತು ಎತ್ತಬಹುದು. ಈ ಒಂದು ಆ್ಯಕ್ಟಿವ್ ಆಗಿರುವಂಥ ಕೈ ನಮಗೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ ಅಂತ ನೋಡ್ತೀವಿ. ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀವೋ ಅದನ್ನು ಹೈಟಲ್ಲಿ ಸಹಿತ ಜಾಸ್ತಿ ಆಗ್ತದೆ. ಈ ಝೀಬ್ರಾ ಮತ್ತು ಜಿರಾಫೆಗಳ, ಒಂಟೆಗಳ ಈ ಹೈಟ್ ಯಾಕೆ ಜಾಸ್ತಿ ಆಯಿತು, ಕತ್ತು ಯಾಕೆ ಜಾಸ್ತಿ ಆಯ್ತು ಅಂದರೆ ಅದು ಆಹಾರಕ್ಕಾಗಿ ತಿನ್ನಬೇಕಾದ್ರೆ ಹೆಚ್ಚು ಎತ್ತರ ಇರುವಂಥ ಎಲೆಗಳನ್ನು ತಿನ್ನಕ್ಕೆ ತಲೆ ಮೇಲೆತ್ತಿದಾಗ ಅವುಗಳ ಕತ್ತು ಜಾಸ್ತಿ ಉದ್ದಕ್ಕಾಯ್ತು ಅಂತ ಹೇಳ್ತಾನೆ. ಯಾವುದನ್ನು ನಾವು ಬಾಡಿಯಲ್ಲಿ ಯಾವ ಆರ್ಗನ್ ಜಾಸ್ತಿ ಯೂಸ್ ಮಾಡಲ್ಲೋ ಅವು ಕಾಲಕ್ರಮೇಣವಾಗಿ ನಶಿಸಿ ಹೋಗ್ತವೆ ಅಂತ ನೋಡ್ತೀವಿ. ಈ ಅಪೆಂಡಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ಕೆಲವೊಂದು ಆರ್ಗನ್ಸ್ ಅದಾವೆ ನಮ್ಮ ಬಾಡಿಯಲ್ಲಿ, ಅಂಗಗಳಿದಾವೆ, ಅವು ನಾವು ಬಳಕೆ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಬರುವಂಥ ದಿನಗಳಲ್ಲಿ ಅವು ತನ್ನಷ್ಟು ತಾನೇ ಡಿಸಪಿಯರ್ ಆಗ್ತಾ ಹೋಗ್ತವೆ ಅಂತೇಳ್ಬಿಟ್ಟು ಇಂಥವು ಸುಮಾರು ಅಂಶಗಳ ಬಗ್ಗೆ ನಮಗೆ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳ್ಕೊಡ್ತಾರೆ. ಅದನ್ನು ನಾವು ಡಾರ್ವಿನಿಸಮ್ ಅಥವಾ ಡಾರ್ವಿನ್ ಅಂತ ನೋಡ್ತೀವಿ. ಇಲ್ಲಿ ಒಪ್ಯಾರಿನ್, ಲೆಮಾರ್ಕ್ ಮತ್ತು ಹ್ಯಾಚೆಲ್ ಇವರೆಲ್ಲ ಬೇರೆ ವಿಜ್ಞಾನಿಗಳು. ಸರಿಯಾಗಿರುವಂಥ ಉತ್ತರ ಡಾರ್ವಿನ್. ಎಸ್, ಇಷ್ಟು ಈ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನೋ ಎಕ್ಸಾಮ್ದಲ್ಲಿ ಕೇಳಿರುವಂಥ, ಸಬ್ ಇನ್ಸ್ಪೆಕ್ಟರಲ್ ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಮುಖ ಕ್ವಶನ್ಸ್ ಆಗಿರ್ತವೆ. ಈವರೆಗೆ 2012 ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ನೋಡಿ, ಪ್ರತಿಯೊಂದು ಪೇಪರ್ ಸಹಿತ ನಿಮಗೊಂದು ಚಾಲೆಂಜ್ ಇದೆ. ಪ್ರತಿಯೊಂದು ಪೇಪರಲ್ಲಿ ಏನೋ ಗೊತ್ತಿಲ್ಲದೆ ಇರುವಂಥ 2-3 ಅಂಶಗಳನ್ನಾದರೂ ತಾವು ಕಲಿತಾ ಇದ್ದ ನಾನು ಅಂದ್ಕೊಂಡಿದ್ದೀನಿ. ಇನ್ ಡೀಟೇಲ್ ಆಗಿ 360 ಆ್ಯಂಗಲಲ್ಲಿ ನಾವು ಪೇಪರನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಎಲ್ಲರೂ ಒಳ್ಳೆಯ ಕಮೆಂಟ್ ಆಗ್ತಾಯಿದ್ದಾರೆ, ಸರ್ ಚೆನ್ನಾಗಿದೆ, ಹಿಂಗೆ ಕಂಟಿನ್ಯೂ ಮಾಡಿ ಅಂತ ಇದ್ದಾರೆ. ಕೆಲವೊಬ್ಬರು ಸರ್ ಅದರ ಕಡೆಗೆ ಇನ್ಫಾರ್ಮೇಷನ್ ಕೊಡಬೇಡಿ, ನಮಗೆ ಆನ್ಸರ್ ನೋಡ್ಕೊಳ್ಳೋಕೆ ತೊಂದರೆ ಆಗ್ತದೆ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಬಟ್ ನೋಡಿದೆವು, ನಿಮಗೆ ಆನ್ಸರ್ ನೋಡಿಕೊಂಡು ನಿಮಗೆ ಟೆಸ್ಟ್ ತೊಗೋತಾ ಇಲ್ಲ ನಾನಿಲ್ಲಿ, ನಿಮಗೆ ಈ ಕಂಟೆಂಟನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ 4 ಆಪ್ಷನ್ಗಳಲ್ಲಿ ಯಾವುದು ಸರಿ ಉತ್ತರ ಇದೆ ಅದೇ ಸರಿ ಉತ್ತರ ಏನಕ್ಕೆ ಅಂತ ನಿಮಗೆ ಕಂಟೆಂಟು ನಾನು ಕೊಡ್ತಾ ಇದ್ದೀನಿ. ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮನ್ನು ಟೆಸ್ಟ್ ಮಾಡಬೇಕಾದ್ರೆ ಸುಮಾರು ಹಳೆ ಕ್ವಶ್ಚನ್ ಪೇಪರ್ಗಳು ಸಿಗ್ತವೆ. ಪೇಪರ್ ಮುಂದೆ ಇಟ್ಕೊಂಡು ಪೇಪರ್ ಆನ್ಸರ್ ಮಾಡೋ ಟ್ರೈ ಮಾಡಿ. ನನ್ನ ಈ ಪೇಪರ್ ಅನಲೈಸಿಸ್ ಮೀನಿಂಗ್ ಏನು ಅಂತಂದರೆ, ನಿಮ್ಗೆ ಎಕ್ಸ್ಟ್ರಾ ಮಾಹಿತಿ ಕೊಡಬೇಕಂತಾನೆ. ನಾನು ಬರೀ ಯಾವುದು ಸರಿ ಯಾವುದು ಉತ್ತರ ರಾಂಗ್ ಅನ್ನೋದು ನಾನು ಹೇಳ್ತಾ ಹೋದರೆ ಒಂದು 5 ನಿಮಿಷದಲ್ಲೇ ಪೇಪರ್ ನಾನು ಸಾಲ್ವ್ ಮಾಡ್ಬೋದು. ಬಟ್ ಒಂದೊಂದು ಗಂಟೆಗಟ್ಟಲೆ ನಿಮಗೆ ಪೇಪರ್ ಸಾಲ್ವ್ ಮಾಡೋ ಉದ್ದೇಶ ಏನಂತಂದರೆ, ಅದರ ಹಿನ್ನೆಲೆ ಮುನ್ನೆಲೆ ಅದರ ಸಂಬಂಧಪಟ್ಟ ಮಾಹಿತಿ ಎಲ್ಲವನ್ನು ಸಹಿತ ನೀವು ಕಲೆ ಹಾಕ್ತಾ ಹೋಗಬೇಕಾಗ್ತದೆ. ಇದಕ್ಕೆ ಆಗಿರೋಂಥ ಸಪ್ರೇಟ್ ಪೇಪರ್ ಮಾಡಿರಿ, ಸಪ್ರೇಟ್ ನೋಟ್ಬುಕ್ ಮಾಡಿರಿ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಸೊಲ್ಯೂಷನ್ ಅಂತ ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿಕೊಂಡು ಸುಮಾರು ನಾನು 40 ಪೇಪರ್ಸನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಪ್ರತಿಯೊಂದರಲ್ಲಿ ಸಹಿತ ಸುಮಾರು 10ರಿಂದ 15 ಕ್ವಶನ್ ಕೇಳ್ತಾ ಹೋಗ್ತೇನೆ. ಒಂದು 500-600 ಕ್ವಶನ್ ನಿಮಗೆ ಸೈನ್ಸ್ ಕ್ವಶನ್ಸು ರೆಡಿ ಆಗ್ತವೆ. 500 ಕ್ವಶನ್ಸ್ ಇಂಟು 4 ಆಪ್ಷನ್ಸ್ ಅಂದರೆ 2000 ಕ್ವಶನ್ಗಳಷ್ಟು ಕ್ವಶನ್ಗಳನ್ನು ನೀವು ಆರಾಮಾಗಿ ತಿಳ್ಕೊಳ್ಳಬಹುದು. ಮ್ಯಾಕ್ಸಿಮಮ್ ಕ್ವಶನ್ ಇದರೊಳಗೆ ರಿಪೀಟ್ ಆಗ್ತವೆ. ರಿಪೀಟ್ ಆಗಲಿ ಅಂದರೆ ಕಾನ್ಸೆಪ್ಟ್ ಆದರೂ ಕ್ಲಿಯರ್ ಆಗ್ತದೆ. ಅದೇ ಕಾನ್ಸೆಪ್ಟ್ ಮೇಲೆ ಬೇರೆ ಎಕ್ಸಾಮ್ದಲ್ಲಿ ಏನಾದರೂ ಕ್ವಶನ್ ಕೇಳಿದ್ರು ಸಹಿತ ನೀವು ಆನ್ಸರನ್ನು ಆರಾಮಾಗಿ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಎಲ್ಲ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾವುದೂ ಕ್ವಶನ್ ನೆಗ್ಲೆಕ್ಟ್ ಮಾಡಬೇಡಿ. ಯಾವ ಮೂಮೆಂಟಲ್ಲಿ ಎಂಥ ಕ್ವಶನ್ ಕೇಳ್ತಾನೆ ಗೊತ್ತಾಗಲ್ಲ. ಆ ಮೂಮೆಂಟಲ್ಲಿ ಕ್ವಶನ್ ಕೇಳಿಲ್ಲ ಅಂದರೂ ಪರವಾಗಿಲ್ಲ, ಅದರ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿ ಅದು ನಿಮಗೆ ಸಿಗ್ತಾ ಹೋಗ್ತದೆ. ಇನ್ನೂ ಈ ನಮ್ಮ ಸೀರೀಸ್ ಮುಗ್ದಿಲ್ಲ, ಇನ್ನೂ ಹಲವಾರು ಪೇಪರ್ಸನ್ನು ಸಾಲ್ವ್ ಮಾಡೋದಿದೆ. ಪೇಷನ್ಸಿಂದ ಕಾಯ್ತಾ ಇರಿ. ಸಮಯ ಸಿಕ್ಕಾಗ ಎಲ್ಲ ಪೇಪರ್ಸನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಮತ್ತು ಸೈನ್ಸ್ ಕಾನ್ಸೆಪ್ಟ್ಗಳಿಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕಾಗಿತ್ತು, ಥಿಯರಿ ಕ್ಲಾಸಸ್ ಬೇಕಾಗಿತ್ತು ಅಂದರೆ SB ಸೈನ್ಸ್ ಅಡ್ಡ ಅಂತ ಒಂದು ಆ್ಯಪ್ ಇದೆ.
ಆ್ಯಪನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಸಿಗುವಂಥ ಆ್ಯಪ್ ಮುಖಾಂತರ ನೀವು ಕಂಪ್ಲೀಟ್ ಆಗಿರುವಂಥ 200 ಗಂಟೆಗಳಿಗಿರುವಂಥ ಹೆಚ್ಚು 100ಕ್ಕಿಂತ ಹೆಚ್ಚು ಟಾಪಿಕ್ಗಳನ್ನು ಕವರ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ಕಾನ್ಸೆಪ್ಟನ್ನು ನೀವು ಕ್ಲಿಯರಾಗಿ ಕಲಿಬೋದು. ಮತ್ತು SB ಸೈನ್ಸ್ ಅಡ್ಡ ಅಂತ ಯೂಟ್ಯೂಬ್ ಚಾನಲನ್ನು ಸಹಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಗಳನ್ನು ಹಂಚಿಕೊಂಡು ನೀವು ಇದರ ಉಪಯೋಗ ಪಡಿತೀರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು.